ಚಿತ್ರದುರ್ಗದ ಭೀಕರ ಬಸ್ ದುರಂತದಲ್ಲಿ ಸಜೀವ ದಹನವಾದವರನ್ನ ಗುರುತು ಹಚ್ಚೋದೆ ಈಗ ದೊಡ್ಡ ಸವಾಲು. ಹೀಗಾಗಿ ಎಫ್ಎಸ್ಎಲ್ ತಂಡ, ಸೋಕೋ ತಂಡವೂ ಕೂಡ ಈಗ ಸ್ಥಳಕ್ಕೆ ಬಂದಿದೆ. ಸ್ಥಳದಲ್ಲಿ ಕಾರ್ಯಾಚರಣೆ ನಡೀತಾ ಇದೆ, ಗುರುತು ಪತ್ತೆ ಹಚ್ಚುವ ಕಾರ್ಯಾಚರಣೆ ನಡೀತಾ ಇದೆ. ಮೃತರನ್ನ ಗುರುತು ಪತ್ತೆ ಹಚ್ಚೋದೇ ಈಗ ದೊಡ್ಡ ಸವಾಲಾಗಿದೆ. ಸೋಕೋ ಎಫ್ಎಸ್ಎಲ್ ತಂಡದಿಂದ ಅವಶೇಷಗಳ ಸಂಗ್ರಹ ಕಾರ್ಯಾಚರಣೆ ನಡೀತಾ ಇದೆ. ಘಟನಾ ಸ್ಥಳದಲ್ಲಿ ಮುಂದುವರೆದಿದೆ ಗುರುತು ಪತ್ತೆ ಹಚ್ಚುವ ಕಾರ್ಯ. ಗುರುತು ಪತ್ತೆಯಾಗದಿದ್ರೆ ಡಿಎನ್ಎ ಪರೀಕ್ಷೆ ಮಾಡುವಂತ ಸಾಧ್ಯತೆ ಇದೆ. ಒಂದು ವೇಳೆ ಗುರುತು ಪತ್ತೆಯಾಗದೇ ಇದ್ರೆ ಡಿಎನ್ಎ ಚಿತ್ರದುರ್ಗದ ಭೀಕರ ಬಸ್ ದುರಂತದಲ್ಲಿ ಸಜೀವ ದಹನವಾದವರನ್ನ ಗುರುತು ಹಚ್ಚೋದೆ ಈಗ ದೊಡ್ಡ ಸವಾಲು. ಹೀಗಾಗಿ ಎಫ್ಎಸ್ಎಲ್ ತಂಡ, ಸೋಕೋ ತಂಡವೂ ಕೂಡ ಈಗ ಸ್ಥಳಕ್ಕೆ ಬಂದಿದೆ. ಸ್ಥಳದಲ್ಲಿ ಕಾರ್ಯಾಚರಣೆ ನಡೀತಾ ಇದೆ, ಗುರುತು ಪತ್ತೆ ಹಚ್ಚುವ ಕಾರ್ಯಾಚರಣೆ ನಡೀತಾ ಇದೆ. ಮೃತರನ್ನ ಗುರುತು ಪತ್ತೆ ಹಚ್ಚೋದೇ ಈಗ ದೊಡ್ಡ ಸವಾಲಾಗಿದೆ. ಸೋಕೋ ಎಫ್ಎಸ್ಎಲ್ ತಂಡದಿಂದ ಅವಶೇಷಗಳ ಸಂಗ್ರಹ ಕಾರ್ಯಾಚರಣೆ ನಡೀತಾ ಇದೆ. ಘಟನಾ ಸ್ಥಳದಲ್ಲಿ ಮುಂದುವರೆದಿದೆ ಗುರುತು ಪತ್ತೆ ಹಚ್ಚುವ ಕಾರ್ಯ. ಗುರುತು ಪತ್ತೆಯಾಗದಿದ್ರೆ ಡಿಎನ್ಎ ಪರೀಕ್ಷೆ ಮಾಡುವಂತ ಸಾಧ್ಯತೆ ಇದೆ. ಒಂದು ವೇಳೆ ಗುರುತು ಪತ್ತೆಯಾಗದೇ ಇದ್ರೆ ಡಿಎನ್ಎ ಚಿತ್ರದುರ್ಗದ ಭೀಕರ ಬಸ್ ದುರಂತದಲ್ಲಿ ಸಜೀವ ದಹನವಾದವರನ್ನ ಗುರುತು ಹಚ್ಚೋದೆ ಈಗ ದೊಡ್ಡ ಸವಾಲು. ಹೀಗಾಗಿ ಎಫ್ಎಸ್ಎಲ್ ತಂಡ, ಸೋಕೋ ತಂಡವೂ ಕೂಡ ಈಗ ಸ್ಥಳಕ್ಕೆ ಬಂದಿದೆ. ಸ್ಥಳದಲ್ಲಿ ಕಾರ್ಯಾಚರಣೆ ನಡೀತಾ ಇದೆ, ಗುರುತು ಪತ್ತೆ ಹಚ್ಚುವ ಕಾರ್ಯಾಚರಣೆ ನಡೀತಾ ಇದೆ. ಮೃತರನ್ನ ಗುರುತು ಪತ್ತೆ ಹಚ್ಚೋದೇ ಈಗ ದೊಡ್ಡ ಸವಾಲಾಗಿದೆ. ಸೋಕೋ ಎಫ್ಎಸ್ಎಲ್ ತಂಡದಿಂದ ಅವಶೇಷಗಳ ಸಂಗ್ರಹ ಕಾರ್ಯಾಚರಣೆ ನಡೀತಾ ಇದೆ. ಘಟನಾ ಸ್ಥಳದಲ್ಲಿ ಮುಂದುವರೆದಿದೆ ಗುರುತು ಪತ್ತೆ ಹಚ್ಚುವ ಕಾರ್ಯ. ಗುರುತು ಪತ್ತೆಯಾಗದಿದ್ರೆ ಡಿಎನ್ಎ ಪರೀಕ್ಷೆ ಮಾಡುವಂತ ಸಾಧ್ಯತೆ ಇದೆ. ಒಂದು ವೇಳೆ ಗುರುತು ಪತ್ತೆಯಾಗದೇ ಇದ್ರೆ ಡಿಎನ್ಎ ಚಿತ್ರದುರ್ಗದ ಭೀಕರ ಬಸ್ ದುರಂತದಲ್ಲಿ ಸಜೀವ ದಹನವಾದವರನ್ನ ಗುರುತು ಹಚ್ಚೋದೆ ಈಗ ದೊಡ್ಡ ಸವಾಲು. ಹೀಗಾಗಿ ಎಫ್ಎಸ್ಎಲ್ ತಂಡ, ಸೋಕೋ ತಂಡವೂ ಕೂಡ ಈಗ ಸ್ಥಳಕ್ಕೆ ಬಂದಿದೆ. ಸ್ಥಳದಲ್ಲಿ ಕಾರ್ಯಾಚರಣೆ ನಡೀತಾ ಇದೆ, ಗುರುತು ಪತ್ತೆ ಹಚ್ಚುವ ಕಾರ್ಯಾಚರಣೆ ನಡೀತಾ ಇದೆ. ಮೃತರನ್ನ ಗುರುತು ಪತ್ತೆ ಹಚ್ಚೋದೇ ಈಗ ದೊಡ್ಡ ಸವಾಲಾಗಿದೆ. ಸೋಕೋ ಎಫ್ಎಸ್ಎಲ್ ತಂಡದಿಂದ ಅವಶೇಷಗಳ ಸಂಗ್ರಹ ಕಾರ್ಯಾಚರಣೆ ನಡೀತಾ ಇದೆ. ಘಟನಾ ಸ್ಥಳದಲ್ಲಿ ಮುಂದುವರೆದಿದೆ ಗುರುತು ಪತ್ತೆ ಹಚ್ಚುವ ಕಾರ್ಯ. ಗುರುತು ಪತ್ತೆಯಾಗದಿದ್ರೆ ಡಿಎನ್ಎ ಪರೀಕ್ಷೆ ಮಾಡುವಂತ ಸಾಧ್ಯತೆ ಇದೆ. ಒಂದು ವೇಳೆ ಗುರುತು ಪತ್ತೆಯಾಗದೇ ಇದ್ರೆ ಡಿಎನ್ಎ ಚಿತ್ರದುರ್ಗದ ಭೀಕರ ಬಸ್ ದುರಂತದಲ್ಲಿ ಸಜೀವ ದಹನವಾದವರನ್ನ ಗುರುತು ಹಚ್ಚೋದೆ ಈಗ ದೊಡ್ಡ ಸವಾಲು. ಹೀಗಾಗಿ ಎಫ್ಎಸ್ಎಲ್ ತಂಡ, ಸೋಕೋ ತಂಡವೂ ಕೂಡ ಈಗ ಸ್ಥಳಕ್ಕೆ ಬಂದಿದೆ. ಸ್ಥಳದಲ್ಲಿ ಕಾರ್ಯಾಚರಣೆ ನಡೀತಾ ಇದೆ, ಗುರುತು ಪತ್ತೆ ಹಚ್ಚುವ ಕಾರ್ಯಾಚರಣೆ ನಡೀತಾ ಇದೆ. ಮೃತರನ್ನ ಗುರುತು ಪತ್ತೆ ಹಚ್ಚೋದೇ ಈಗ ದೊಡ್ಡ ಸವಾಲಾಗಿದೆ. ಸೋಕೋ ಎಫ್ಎಸ್ಎಲ್ ತಂಡದಿಂದ ಅವಶೇಷಗಳ ಸಂಗ್ರಹ ಕಾರ್ಯಾಚರಣೆ ನಡೀತಾ ಇದೆ. ಘಟನಾ ಸ್ಥಳದಲ್ಲಿ ಮುಂದುವರೆದಿದೆ ಗುರುತು ಪತ್ತೆ ಹಚ್ಚುವ ಕಾರ್ಯ. ಗುರುತು ಪತ್ತೆಯಾಗದಿದ್ರೆ ಡಿಎನ್ಎ ಪರೀಕ್ಷೆ ಮಾಡುವಂತ ಸಾಧ್ಯತೆ ಇದೆ. ಒಂದು ವೇಳೆ ಗುರುತು ಪತ್ತೆಯಾಗದೇ ಇದ್ರೆ ಡಿಎನ್ಎ ಚಿತ್ರದುರ್ಗದ ಭೀಕರ ಬಸ್ ದುರಂತದಲ್ಲಿ ಸಜೀವ ದಹನವಾದವರನ್ನ ಗುರುತು ಹಚ್ಚೋದೆ ಈಗ ದೊಡ್ಡ ಸವಾಲು. ಹೀಗಾಗಿ ಎಫ್ಎಸ್ಎಲ್ ತಂಡ, ಸೋಕೋ ತಂಡವೂ ಕೂಡ ಈಗ ಸ್ಥಳಕ್ಕೆ ಬಂದಿದೆ. ಸ್ಥಳದಲ್ಲಿ ಕಾರ್ಯಾಚರಣೆ ನಡೀತಾ ಇದೆ, ಗುರುತು ಪತ್ತೆ ಹಚ್ಚುವ ಕಾರ್ಯಾಚರಣೆ ನಡೀತಾ ಇದೆ. ಮೃತರನ್ನ ಗುರುತು ಪತ್ತೆ ಹಚ್ಚೋದೇ ಈಗ ದೊಡ್ಡ ಸವಾಲಾಗಿದೆ. ಸೋಕೋ ಎಫ್ಎಸ್ಎಲ್ ತಂಡದಿಂದ ಅವಶೇಷಗಳ ಸಂಗ್ರಹ ಕಾರ್ಯಾಚರಣೆ ನಡೀತಾ ಇದೆ. ಘಟನಾ ಸ್ಥಳದಲ್ಲಿ ಮುಂದುವರೆದಿದೆ ಗುರುತು ಪತ್ತೆ ಹಚ್ಚುವ ಕಾರ್ಯ. ಗುರುತು ಪತ್ತೆಯಾಗದಿದ್ರೆ ಡಿಎನ್ಎ ಪರೀಕ್ಷೆ ಮಾಡುವಂತ ಸಾಧ್ಯತೆ ಇದೆ. ಒಂದು ವೇಳೆ ಗುರುತು ಪತ್ತೆಯಾಗದೇ ಇದ್ರೆ ಡಿಎನ್ಎ ಚಿತ್ರದುರ್ಗದ ಭೀಕರ ಬಸ್ ದುರಂತದಲ್ಲಿ ಸಜೀವ ದಹನವಾದವರನ್ನ ಗುರುತು ಹಚ್ಚೋದೆ ಈಗ ದೊಡ್ಡ ಸವಾಲು. ಹೀಗಾಗಿ ಎಫ್ಎಸ್ಎಲ್ ತಂಡ, ಸೋಕೋ ತಂಡವೂ ಕೂಡ ಈಗ ಸ್ಥಳಕ್ಕೆ ಬಂದಿದೆ. ಸ್ಥಳದಲ್ಲಿ ಕಾರ್ಯಾಚರಣೆ ನಡೀತಾ ಇದೆ, ಗುರುತು ಪತ್ತೆ ಹಚ್ಚುವ ಕಾರ್ಯಾಚರಣೆ ನಡೀತಾ ಇದೆ. ಮೃತರನ್ನ ಗುರುತು ಪತ್ತೆ ಹಚ್ಚೋದೇ ಈಗ ದೊಡ್ಡ ಸವಾಲಾಗಿದೆ. ಸೋಕೋ ಎಫ್ಎಸ್ಎಲ್ ತಂಡದಿಂದ ಅವಶೇಷಗಳ ಸಂಗ್ರಹ ಕಾರ್ಯಾಚರಣೆ ನಡೀತಾ ಇದೆ. ಘಟನಾ ಸ್ಥಳದಲ್ಲಿ ಮುಂದುವರೆದಿದೆ ಗುರುತು ಪತ್ತೆ ಹಚ್ಚುವ ಕಾರ್ಯ. ಗುರುತು ಪತ್ತೆಯಾಗದಿದ್ರೆ ಡಿಎನ್ಎ ಪರೀಕ್ಷೆ ಮಾಡುವಂತ ಸಾಧ್ಯತೆ ಇದೆ. ಒಂದು ವೇಳೆ ಗುರುತು ಪತ್ತೆಯಾಗದೇ ಇದ್ರೆ ಡಿಎನ್ಎ ಚಿತ್ರದುರ್ಗದ ಭೀಕರ ಬಸ್ ದುರಂತದಲ್ಲಿ ಸಜೀವ ದಹನವಾದವರನ್ನ ಗುರುತು ಹಚ್ಚೋದೆ ಈಗ ದೊಡ್ಡ ಸವಾಲು. ಹೀಗಾಗಿ ಎಫ್ಎಸ್ಎಲ್ ತಂಡ, ಸೋಕೋ ತಂಡವೂ ಕೂಡ ಈಗ ಸ್ಥಳಕ್ಕೆ ಬಂದಿದೆ. ಸ್ಥಳದಲ್ಲಿ ಕಾರ್ಯಾಚರಣೆ ನಡೀತಾ ಇದೆ, ಗುರುತು ಪತ್ತೆ ಹಚ್ಚುವ ಕಾರ್ಯಾಚರಣೆ ನಡೀತಾ ಇದೆ. ಮೃತರನ್ನ ಗುರುತು ಪತ್ತೆ ಹಚ್ಚೋದೇ ಈಗ ದೊಡ್ಡ ಸವಾಲಾಗಿದೆ. ಸೋಕೋ ಎಫ್ಎಸ್ಎಲ್ ತಂಡದಿಂದ ಅವಶೇಷಗಳ ಸಂಗ್ರಹ ಕಾರ್ಯಾಚರಣೆ ನಡೀತಾ ಇದೆ. ಘಟನಾ ಸ್ಥಳದಲ್ಲಿ ಮುಂದುವರೆದಿದೆ ಗುರುತು ಪತ್ತೆ ಹಚ್ಚುವ ಕಾರ್ಯ. ಗುರುತು ಪತ್ತೆಯಾಗದಿದ್ರೆ ಡಿಎನ್ಎ ಪರೀಕ್ಷೆ ಮಾಡುವಂತ ಸಾಧ್ಯತೆ ಇದೆ. ಒಂದು ವೇಳೆ ಗುರುತು ಪತ್ತೆಯಾಗದೇ ಇದ್ರೆ ಡಿಎನ್ಎ ಚಿತ್ರದುರ್ಗದ ಭೀಕರ ಬಸ್ ದುರಂತದಲ್ಲಿ ಸಜೀವ ದಹನವಾದವರನ್ನ ಗುರುತು ಹಚ್ಚೋದೆ ಈಗ ದೊಡ್ಡ ಸವಾಲು. ಹೀಗಾಗಿ ಎಫ್ಎಸ್ಎಲ್ ತಂಡ, ಸೋಕೋ ತಂಡವೂ ಕೂಡ ಈಗ ಸ್ಥಳಕ್ಕೆ ಬಂದಿದೆ. ಸ್ಥಳದಲ್ಲಿ ಕಾರ್ಯಾಚರಣೆ ನಡೀತಾ ಇದೆ, ಗುರುತು ಪತ್ತೆ ಹಚ್ಚುವ ಕಾರ್ಯಾಚರಣೆ ನಡೀತಾ ಇದೆ. ಮೃತರನ್ನ ಗುರುತು ಪತ್ತೆ ಹಚ್ಚೋದೇ ಈಗ ದೊಡ್ಡ ಸವಾಲಾಗಿದೆ. ಸೋಕೋ ಎಫ್ಎಸ್ಎಲ್ ತಂಡದಿಂದ ಅವಶೇಷಗಳ ಸಂಗ್ರಹ ಕಾರ್ಯಾಚರಣೆ ನಡೀತಾ ಇದೆ. ಘಟನಾ ಸ್ಥಳದಲ್ಲಿ ಮುಂದುವರೆದಿದೆ ಗುರುತು ಪತ್ತೆ ಹಚ್ಚುವ ಕಾರ್ಯ. ಗುರುತು ಪತ್ತೆಯಾಗದಿದ್ರೆ ಡಿಎನ್ಎ ಪರೀಕ್ಷೆ ಮಾಡುವಂತ ಸಾಧ್ಯತೆ ಇದೆ. ಒಂದು ವೇಳೆ ಗುರುತು ಪತ್ತೆಯಾಗದೇ ಇದ್ರೆ ಡಿಎನ್ಎ ಚಿತ್ರದುರ್ಗದ ಭೀಕರ ಬಸ್ ದುರಂತದಲ್ಲಿ ಸಜೀವ ದಹನವಾದವರನ್ನ ಗುರುತು ಹಚ್ಚೋದೆ ಈಗ ದೊಡ್ಡ ಸವಾಲು. ಹೀಗಾಗಿ ಎಫ್ಎಸ್ಎಲ್ ತಂಡ, ಸೋಕೋ ತಂಡವೂ ಕೂಡ ಈಗ ಸ್ಥಳಕ್ಕೆ
ಬಂದಿದೆ. ಸ್ಥಳದಲ್ಲಿ ಕಾರ್ಯಾಚರಣೆ ನಡೀತಾ ಇದೆ. ಗುರುತು ಪತ್ತೆ ಹಚ್ಚುವ ಕಾರ್ಯಾಚರಣೆ ನಡೀತಾ ಇದೆ. ಮೃತರನ್ನ ಗುರುತು ಪತ್ತೆ ಹಚ್ಚುವುದೇ ಈಗ ದೊಡ್ಡ ಸವಾಲಾಗಿದೆ. ಸೋಕೋ ಎಫ್ಎಸ್ಎಲ್ ತಂಡದಿಂದ ಅವಶೇಷಗಳ ಸಂಗ್ರಹ ಕಾರ್ಯಾಚರಣೆ ನಡೀತಾ ಇದೆ. ಘಟನಾ ಸ್ಥಳದಲ್ಲಿ ಮುಂದುವರೆದಿದೆ ಗುರುತು ಪತ್ತೆ ಹಚ್ಚುವ ಕಾರ್ಯ. ಗುರುತು ಪತ್ತೆಯಾಗದಿದ್ರೆ ಡಿಎನ್ಎ ಪರೀಕ್ಷೆ ಮಾಡುವಂತ ಸಾಧ್ಯತೆ ಇದೆ. ಒಂದು ವೇಳೆ ಗುರುತು ಪತ್ತೆಯಾಗದೇ ಇದ್ರೆ ಡಿಎನ್ಎ ಚಿತ್ರದುರ್ಗದ ಭೀಕರ ಬಸ್ ದುರಂತದಲ್ಲಿ ಸಜೀವ ದಹನವಾದವರನ್ನ ಗುರುತು ಹಚ್ಚೋದೇ ಈಗ ದೊಡ್ಡ ಸವಾಲು. ಹೀಗಾಗಿ ಎಫ್ಎಸ್ಎಲ್ ತಂಡ, ಸೋಕೋ ತಂಡವೂ ಕೂಡ ಈಗ ಸ್ಥಳಕ್ಕೆ ಬಂದಿದೆ. ಸ್ಥಳದಲ್ಲಿ ಕಾರ್ಯಾಚರಣೆ ನಡೀತಾ ಇದೆ. ಗುರುತು ಪತ್ತೆ ಹಚ್ಚುವ ಕಾರ್ಯಾಚರಣೆ ನಡೀತಾ ಇದೆ. ಮೃತರನ್ನ ಗುರುತು ಪತ್ತೆ ಹಚ್ಚೋದೇ ಈಗ ದೊಡ್ಡ ಸವಾಲಾಗಿದೆ. ಸೋಕೋ ಎಫ್ಎಸ್ಎಲ್ ತಂಡದಿಂದ ಅವಶೇಷಗಳ ಸಂಗ್ರಹ ಕಾರ್ಯಾಚರಣೆ ನಡೀತಾ ಇದೆ. ಘಟನಾ ಸ್ಥಳದಲ್ಲಿ ಮುಂದುವರೆದಿದೆ ಗುರುತು ಪತ್ತೆ ಹಚ್ಚುವ ಕಾರ್ಯ. ಗುರುತು ಪತ್ತೆಯಾಗದಿದ್ರೆ ಡಿಎನ್ಎ ಪರೀಕ್ಷೆ ಮಾಡುವಂತ ಸಾಧ್ಯತೆ ಇದೆ. ಒಂದು ವೇಳೆ ಗುರುತು ಪತ್ತೆಯಾಗದೇ ಇದ್ರೆ ಡಿಎನ್ಎ ಚಿತ್ರದುರ್ಗದ ಭೀಕರ ಬಸ್ ದುರಂತದಲ್ಲಿ ಸಜೀವ ದಹನವಾದವರನ್ನ ಗುರುತು ಹಚ್ಚೋದೇ ಈಗ ದೊಡ್ಡ ಸವಾಲು. ಹೀಗಾಗಿ ಎಫ್ಎಸ್ಎಲ್ ತಂಡ, ಸೋಕೋ ತಂಡವೂ ಕೂಡ ಈಗ ಸ್ಥಳಕ್ಕೆ ಬಂದಿದೆ. ಸ್ಥಳದಲ್ಲಿ ಕಾರ್ಯಾಚರಣೆ ನಡೀತಾ ಇದೆ. ಗುರುತು ಪತ್ತೆ ಹಚ್ಚುವ ಕಾರ್ಯಾಚರಣೆ ನಡೀತಾ ಇದೆ. ಮೃತರನ್ನ ಗುರುತು ಪತ್ತೆ ಹಚ್ಚೋದೇ ಈಗ ದೊಡ್ಡ ಸವಾಲಾಗಿದೆ. ಸೋಕೋ ಎಫ್ಎಸ್ಎಲ್ ತಂಡದಿಂದ ಅವಶೇಷಗಳ ಸಂಗ್ರಹ ಕಾರ್ಯಾಚರಣೆ ನಡೀತಾ ಇದೆ. ಘಟನಾ ಸ್ಥಳದಲ್ಲಿ ಮುಂದುವರೆದಿದೆ ಗುರುತು ಪತ್ತೆ ಹಚ್ಚುವ ಕಾರ್ಯ. ಗುರುತು ಪತ್ತೆಯಾಗದಿದ್ರೆ ಡಿಎನ್ಎ ಪರೀಕ್ಷೆ ಮಾಡುವಂತ ಸಾಧ್ಯತೆ ಇದೆ. ಒಂದು ವೇಳೆ ಗುರುತು ಪತ್ತೆಯಾಗದೇ ಇದ್ರೆ ಡಿಎನ್ಎ ಚಿತ್ರದುರ್ಗದ ಭೀಕರ ಬಸ್ ದುರಂತದಲ್ಲಿ ಸಜೀವ ದಹನವಾದವರನ್ನ ಗುರುತು ಹಚ್ಚೋದೇ ಈಗ ದೊಡ್ಡ ಸವಾಲು. ಹೀಗಾಗಿ ಎಫ್ಎಸ್ಎಲ್ ತಂಡ, ಸೋಕೋ ತಂಡವೂ ಕೂಡ ಈಗ ಸ್ಥಳಕ್ಕೆ ಬಂದಿದೆ. ಸ್ಥಳದಲ್ಲಿ ಕಾರ್ಯಾಚರಣೆ ನಡೀತಾ ಇದೆ. ಗುರುತು ಪತ್ತೆ ಹಚ್ಚುವ ಕಾರ್ಯಾಚರಣೆ ನಡೀತಾ ಇದೆ. ಮೃತರನ್ನ ಗುರುತು ಪತ್ತೆ ಹಚ್ಚೋದೇ ಈಗ ದೊಡ್ಡ ಸವಾಲಾಗಿದೆ. ಸೋಕೋ ಎಫ್ಎಸ್ಎಲ್ ತಂಡದಿಂದ ಅವಶೇಷಗಳ ಸಂಗ್ರಹ ಕಾರ್ಯಾಚರಣೆ ನಡೀತಾ ಇದೆ. ಘಟನಾ ಸ್ಥಳದಲ್ಲಿ ಮುಂದುವರೆದಿದೆ ಗುರುತು ಪತ್ತೆ ಹಚ್ಚುವ ಕಾರ್ಯ. ಗುರುತು ಪತ್ತೆಯಾಗದಿದ್ರೆ ಡಿಎನ್ಎ ಪರೀಕ್ಷೆ ಮಾಡುವಂತ ಸಾಧ್ಯತೆ ಇದೆ. ಒಂದು ವೇಳೆ ಗುರುತು ಪತ್ತೆಯಾಗದೇ ಇದ್ರೆ ಡಿಎನ್ಎ ಚಿತ್ರದುರ್ಗದ ಭೀಕರ ಬಸ್ ದುರಂತದಲ್ಲಿ ಸಜೀವ ದಹನವಾದವರನ್ನ ಗುರುತು ಹಚ್ಚೋದೇ ಈಗ ದೊಡ್ಡ ಸವಾಲು. ಹೀಗಾಗಿ ಎಫ್ಎಸ್ಎಲ್ ತಂಡ, ಸೋಕೋ ತಂಡವೂ ಕೂಡ ಈಗ ಸ್ಥಳಕ್ಕೆ ಬಂದಿದೆ. ಸ್ಥಳದಲ್ಲಿ ಕಾರ್ಯಾಚರಣೆ ನಡೀತಾ ಇದೆ. ಗುರುತು ಪತ್ತೆ ಹಚ್ಚುವ ಕಾರ್ಯಾಚರಣೆ ನಡೀತಾ ಇದೆ. ಮೃತರನ್ನ ಗುರುತು ಪತ್ತೆ ಹಚ್ಚೋದೇ ಈಗ ದೊಡ್ಡ ಸವಾಲಾಗಿದೆ. ಸೋಕೋ ಎಫ್ಎಸ್ಎಲ್ ತಂಡದಿಂದ ಅವಶೇಷಗಳ ಸಂಗ್ರಹ ಕಾರ್ಯಾಚರಣೆ ನಡೀತಾ ಇದೆ. ಘಟನಾ ಸ್ಥಳದಲ್ಲಿ ಮುಂದುವರೆದಿದೆ ಗುರುತು ಪತ್ತೆ ಹಚ್ಚುವ ಕಾರ್ಯ. ಗುರುತು ಪತ್ತೆಯಾಗದಿದ್ರೆ ಡಿಎನ್ಎ ಪರೀಕ್ಷೆ ಮಾಡುವಂತ ಸಾಧ್ಯತೆ ಇದೆ. ಒಂದು ವೇಳೆ ಗುರುತು ಪತ್ತೆಯಾಗದೇ ಇದ್ರೆ ಡಿಎನ್ಎ ಚಿತ್ರದುರ್ಗದ ಭೀಕರ ಬಸ್ ದುರಂತದಲ್ಲಿ ಸಜೀವ ದಹನವಾದವರನ್ನ ಗುರುತು ಹಚ್ಚೋದೇ ಈಗ ದೊಡ್ಡ ಸವಾಲು. ಹೀಗಾಗಿ ಎಫ್ಎಸ್ಎಲ್ ತಂಡ, ಸೋಕೋ ತಂಡವೂ ಕೂಡ ಈಗ ಸ್ಥಳಕ್ಕೆ ಬಂದಿದೆ. ಸ್ಥಳದಲ್ಲಿ ಕಾರ್ಯಾಚರಣೆ ನಡೀತಾ ಇದೆ. ಗುರುತು ಪತ್ತೆ ಹಚ್ಚುವ ಕಾರ್ಯಾಚರಣೆ ನಡೀತಾ ಇದೆ. ಮೃತರನ್ನ ಗುರುತು ಪತ್ತೆ ಹಚ್ಚೋದೇ ಈಗ ದೊಡ್ಡ ಸವಾಲಾಗಿದೆ. ಸೋಕೋ ಎಫ್ಎಸ್ಎಲ್ ತಂಡದಿಂದ ಅವಶೇಷಗಳ ಸಂಗ್ರಹ ಕಾರ್ಯಾಚರಣೆ ನಡೀತಾ ಇದೆ. ಘಟನಾ ಸ್ಥಳದಲ್ಲಿ ಮುಂದುವರೆದಿದೆ ಗುರುತು ಪತ್ತೆ ಹಚ್ಚುವ ಕಾರ್ಯ. ಗುರುತು ಪತ್ತೆಯಾಗದಿದ್ರೆ ಡಿಎನ್ಎ ಪರೀಕ್ಷೆ ಮಾಡುವಂತ ಸಾಧ್ಯತೆ ಇದೆ. ಒಂದು ವೇಳೆ ಗುರುತು ಪತ್ತೆಯಾಗದೇ ಇದ್ರೆ ಡಿಎನ್ಎ ಚಿತ್ರದುರ್ಗದ ಭೀಕರ ಬಸ್ ದುರಂತ